ಇಂಥ ದುರಂತ ಘಟನೆ ಆದ ನಂತರದಲ್ಲಿ ಯಾಕೆ ಆಯಿತು ಅನ್ನೋದರ ಕಾರಣ ಹುಡುಕೋ ಪ್ರಕ್ರಿಯೆ ಸಹಜ. ಮುಂದಿಂಥ ದುರಂತಗಳಾಗಬಾರ್ದು ಅಂತಂದರೆ ಯಾಕಾಗಿ ಇಂಥ ಅವಘಡ ಸಂಭವಿಸ್ತು ಅನ್ನೋದರ ಅಸಲಿ ಕಾರಣವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಆದ ಕಾಲ್ತುಳಿತ ಪ್ರಕರಣಕ್ಕೂ ಕೂಡ ಇದೀಗ ಹಲವು ಕಾರಣಗಳು ಹೊರಬರ್ತಾ ಇದೆ. ರೈಲ್ವೆ ನಿಲ್ದಾಣಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರವೇಶ ಮಾಡಿದ್ರು. ಇಲ್ಲೇ ಇತ್ತು ಒಂದು ಅವಕಾಶ ಎಚ್ಚೆತ್ಕೊಳ್ಳಿಕ್ಕೆ. ಯಾವಾಗ ಅಗತ್ಯಕ್ಕಿಂತ ಈಗ 100 ಜನ ಬರೋ ಜಾಗದಲ್ಲಿ 200 ಜನ ಬಂದ್ರೇ ಅಲರ್ಟ್ ಆಗಬೇಕು ಅಲ್ಲಿನ ಸಿಬ್ಬಂದಿ ಹಾಗೆ ಅಲ್ಲಿನ ಮ್ಯಾನೇಜ್ಮೆಂಟ್. 200 ಜನ ಬರೋ ಕಡೆಗೆ 500 ಜನ ಬಂದ್ರಂತೂ ಇನ್ನೂ ಹೆಚ್ಚುವರಿಯಾಗಿ ಅಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಅಲ್ಲಿನ ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋದು ಅನಿವಾರ್ಯ. ಆದರೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಜಮಾವಣೆ ಆಗಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು. ಒಮ್ಮೆಲೆಗೆ ಬಂದವರು ಅಲ್ಲ, ಹಂತವಾಗಿ ಜನ ಜಾಸ್ತಿ ಆಗ್ತಾ ಹೋದ್ರು. ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಕೂಡ ಕಾರಣವಾಯ್ತಾ? ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅನ್ನೋದು ತಿಳಿದು ಕೂಡ ನಿರ್ಲಕ್ಷ್ಯ ವಹಿಸಲಾಯ್ತಾ? ಈ ಕಾರಣ ಕೂಡ ಚರ್ಚೆ ಆಗ್ತಾ ಇದೆ. ಕುಂಭಮೇಳಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಉಳಿದಿರೋದು 10 ದಿನ ಅಷ್ಟೇ. 26ನೇ ತಾರೀಕು ಶಿವರಾತ್ರಿ ದಿನ ಈ ಬಾರಿಯ ಕುಂಭಮೇಳದ ಕೊನೆಯ ದಿನ. ಹೀಗಾಗಿ ಬಾಕಿ ಉಳಿದಿರುವ 10 ದಿನದಲ್ಲಿ ಮಹಾ ಕುಂಭಮೇಳಕ್ಕೆ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಬೇಕು ಅನ್ನೋ ಧಾವಂತ ಜನರಿಗೆ. ಹೀಗಾಗಿ ಅದರಲ್ಲೂ ವೀಕೆಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರಯಾಗ್ರಾಜ್ನತ್ತ ಮುಖ ಮಾಡುವ ಸಲುವಾಗೇನೆ ದೆಹಲಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ಜನ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ರೈಲು ನಿಲ್ದಾಣದ ಹೊರಗೆ ಒಳಗೆ ಮಿತಿ ಮೀರಿದ ಸಂಖ್ಯೆಯಲ್ಲಿ ಜನ ಇದ್ರು. ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಜನ ಜಮಾವಣೆ ಆದ ನಂತರದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಹಂತದಲ್ಲಿ ಕಷ್ಟವೇ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಒಮ್ಮೆಲೆ ಬಂದವರಲ್ಲ ಇವರೆಲ್ಲ, ಒಂದೇ ಸತಿಗೆ ನುಗ್ದವರಲ್ಲ. ಹೀಗಾಗಿ ಯಾವಾಗ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಹೊರಗೂ ಇದ್ದಾರೆ, ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ, ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಇನ್ಫ್ಲೋ ಜನರು ಒಳಗೆ ಬರ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇದನ್ನು ತಿಳಿದ ನಂತರದಲ್ಲಾದರೂ ಬದಲಾವಣೆಯನ್ನು ಮಾಡ್ಕೊಳ್ಬಹುದಾಗಿತ್ತು ಕೆಲವೊಂದಷ್ಟು ಆ ರೈಲ್ವೆ ನಿಲ್ದಾಣದ ಒಳಗಿನ ಕೆಲ ಪ್ರಕ್ರಿಯೆಯಲ್ಲಿ. ಅದಾಗಲಿಲ್ಲ ಅನ್ನೋ ಆರೋಪ ಇದೆ. ಇನ್ನು ಟ್ರೈನ್ ಬರ್ತಾ ಇದ್ದಂತೆ, ರೈಲ್ವೆ ನಿಲ್ದಾಣದ ಒಳಗೆ ಟ್ರೈನ್ ಬರ್ತಾ ಇದ್ದಂತೆ ಏಕಾಏಕಿ ನುಗ್ಗಿದ್ರು ಜನ. ಇಲ್ಲಿ ಜನರ ತಪ್ಪು ಕಾಣುತ್ತೆ. ರಾಜಕೀಯದವ್ರು ಹೇಳ್ತಾರೆ ಜನರ ಮೇಲೆ ಬ್ಲೇಮ್ ಮಾಡುವ ಹಾಗಿಲ್ಲ, ವ್ಯವಸ್ಥೆಯ ಲೋಪ, ಸರ್ಕಾರದ ಲೋಪ, ಕೇಂದ್ರ ರೈಲ್ವೆ ಸಚಿವರು ರಾಜೀನಾಮೆ ಕೊಡಬೇಕು. ಈ ಎಲ್ಲ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದರೂ ಕೂಡ ಹೋದರೆ ಒಂದು ರೈಲು, ಉಳಿದ್ರೆ ಪ್ರಾಣ. ರೈಲು ಹೋದರೆ ಬಸ್ಸಲ್ಲೋ ನಡ್ಕೊಂಡೋ ಇತ್ಯಾದಿ 100 ಮಾರ್ಗ ಪ್ರಯಾಗ್ರಾಜನ ತಲುಪಲಿಕ್ಕೆ. ಒಮ್ಮೆಲೆ ಹೋಗ್ಬಿಡ್ಬೇಕು, ಬಂದಿರೋ ಒಂದು ರೈಲ್ ಒಳಗೆ ನುಗ್ಗಿಬಿಡಬೇಕು. ಇಂಥದ್ದಾವಂಥ ತಪ್ಪು ಜನರದ್ದಲ್ವಾ? ನಾವು ಗಮನಿಸ್ತಲೇ ಇದ್ದೀವಿ, ಸೋಷಿಯಲ್ ಮೀಡಿಯಾ ಹಾಗೆ ಮಾಧ್ಯಮಗಳಲ್ಲಿ ಗಮನಿಸ್ತಲೇ ಇದ್ದೀರಿ ಸುದ್ದಿ. ರೈಲ್ಗಳಿಗೆ ಕಲ್ಲು ಹೊಡೆಯೋದು, ಕಿಟಕಿಯನ್ನು ಒಡೆದು ಒಳಗೆ ನುಗ್ಗೋ ಪ್ರಯತ್ನ ಮಾಡೋದು, ಟ್ರೈನಿನ ಇಂಜಿನ್ ಒಳಗೆ ಜನ ಹೋಗ್ತಿದ್ದಾರೆ. ಹೌದು, ಮಹಾಕುಂಭಕ್ಕೆ ಹೋಗಬೇಕು, 144 ವರ್ಷಕ್ಕೊಮ್ಮೆ ನಡೆಯೋದು. ಪುಣ್ಯ ಸ್ನಾನ ಮಾಡಿದ್ರೆ ಪಾಪಕರ್ಮಗಳು ತೊಳೆದು ಹೋಗುತ್ತೆ, ಬದುಕು ಹಸನಾಗತ್ತೆ, ಧಾರ್ಮಿಕ ನಂಬಿಕೆ ಹೌದು. ಆದರೆ ಪ್ರಾಣ ಉಳಿಬೇಕಲ್ಲ. ಪ್ರಾಣಕ್ಕೆ ಸಂಚಕಾರ ಮಾಡಿಕೊಂಡು ಧಾರ್ಮಿಕ ಆಚರಣೆಯಲ್ಲಿ ಭಾಗಿಯಾಗುವಂಥೇಳಿ ಯಾವುದೇ ಧರ್ಮದಲ್ಲೂ ಕೂಡ ಉಲ್ಲೇಖ ಇಲ್ಲ. ಪ್ರಾಣಕ್ಕೆ ಆಪತ್ತನ್ನು ತಂದುಕೊಂಡು ಮಾಡುವ ಧಾರ್ಮಿಕ ಕಾರ್ಯಗಳು ಅಥವಾ ಆರಾಧನೆಗಳು ದೇವರಿಗೂ ಕೂಡ ಮೆಚ್ಚೋದಿಲ್ಲ. ಜನರದ್ದು ಧಾವಂತ, ಜನರದ್ದು ಕೂಡ ಇಲ್ಲಿ ನಿರ್ಲಕ್ಷ್ಯ. ಟ್ರೈನ್ ಬಂತು ಅಂದ ತಕ್ಷಣ ನಾ ಮುಂದು ತಾ ಮುಂದು ಅಂತ ಹೇಳಿ ನುಗ್ಗೋಕ್ ಪ್ರಾರಂಭ ಮಾಡಿದ್ರು ಜನ. ಇನ್ನು ರೈಲ್ವೆ ಇಲಾಖೆಯಿಂದ ಎಡವಟ್ಟಾಯ್ತಾ ಅನ್ನೋ ಪ್ರಶ್ನೆಗೂ ಕೂಡ ಒಂದು ಉತ್ತರ ಬರ್ತಾ ಇದೆ. ಸಾಮಾನ್ಯವಾಗಿ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ರೈಲು ಬರುತ್ತೆ ಅನ್ನೋ ಅನೌನ್ಸ್ಮೆಂಟ್, ಅದನ್ನು ಗಮನಿಸಿ ಜನ ಆಯಾ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಕಾಯೋದು ಗೊತ್ತೇ ಇದೆ ಪ್ರಕ್ರಿಯೆ. ಆದರೆ ಇಲ್ಲಿ ನಿನ್ನೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ರೈಲು ಬರುವ ಅನೌನ್ಸ್ಮೆಂಟನ್ನು ಕೂಡ ತಪ್ಪಾಗಿ ಹೇಳಲಾಗಿತ್ತು ಅನ್ನೋ ಆರೋಪ ಇದೆ. 14ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಪ್ರಯಾಗ್ರಾಜ್ಗೆ ಹೋಗೋ ರೈಲು ಬರುತ್ತೆ ಅನ್ನೋ ಅನೌನ್ಸ್ಮೆಂಟ್. ಆದರೆ ರೈಲು ಬಂದಿದ್ದು 12ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ. ಸಾಮಾನ್ಯವಾಗಿ ಈ ಅನುಭವ ನಿಮ್ಮಲ್ಲಿ ಬಹುತೇಕರಿಗಾಗಿರ್ಬಹುದು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ರೈಲಿಗಾಗಿ ಕಾಯ್ತಾ ಇರ್ತೀವಿ, ಅನೌನ್ಸ್ಮೆಂಟ್ ಆಗುತ್ತೆ, ಇಲ್ಲೆಲ್ಲ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಂತ ಹೇಳಿ ಸಹಜವಾಗೇ ಓಡೋಕೆ ಪ್ರಾರಂಭ ಮಾಡ್ತಾರೆ ಜನ, ಎಲ್ಲಿ ರೈಲು ಮಿಸ್ ಆಗಿಬಿಡುತ್ತೋ ಅನ್ನೋ ಕಾರಣಕ್ಕೆ. ಇಲ್ಲೂ ಕೂಡ ಆಗಿದ್ದ ಹಾಗೆ ಅಲ್ಲಿದ್ದಿದ್ದು 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಮಂದಿ. ಅದರಲ್ಲೂ ಆ ರೈಲಿಗಾಗಿ ಕಾಯ್ತಿದ್ದವ್ರು ಸಾವಿರಾರು ಮಂದಿ. ಇದ್ದಕ್ಕಿದ್ದ ಹಾಗೆ ಈ ಪ್ಲ್ಯಾಟ್ಫಾರ್ಮ್ನಿಂದ ಆ ಪ್ಲ್ಯಾಟ್ಫಾರ್ಮ್ 14ರಿಂದ 12ನೇ ಪ್ಲ್ಯಾಟ್ಫಾರ್ಮ್ಗೆ ಓಡೋಕೆ ಶುರು ಮಾಡಿದ್ರು ಜನ. 12ನೇ ಪ್ಲ್ಯಾಟ್ಫಾರ್ಮ್ನತ್ತ ಏಕಾಏಕಿ ನುಗ್ಗಿದ್ರು ಜನ. ಒಬ್ಬರ ಮೇಲೆ ಒಬ್ಬರು ಬಿದ್ದರು, ಎಳೆದಾಡಿದ್ರು, ತಳ್ಳಾಟ, ನೂಕಾಟ. ಜನ ಕೆಳಗೆ ಬಿದ್ದಿದ್ದಾರೆ, ಪ್ಲ್ಯಾಟ್ಫಾರ್ಮಲ್ಲಿ ಕೆಳಗೆ ಬಿದ್ದಿದ್ದಾರೆ.
ಮತ್ತೊಬ್ರು ಅವ್ರ ಮೇಲೆ ಹತ್ಕೊಂಡು ಹೋಗ್ತಿದ್ದಾರೆ. ಕಾಣಿಸ್ತಿಲ್ಲ, ಅಷ್ಟು ಇಕ್ಕಟ್ಟಿನ ನೂಕುನುಗ್ಗಲು. ಈ ನೂಕುನುಗ್ಗಲಲ್ಲಿ 18 ಮಂದಿ ಪ್ರಯಾಣಿಕರು ಪ್ರಾಣವನ್ನೇ ಕಳ್ಕೊಂಡ್ರು. ಕಡಿಮೆ ಬೋಗಿ, ಮತ್ತೊಂದು ಎಡವಟ್ಟಿದು. ಬೋಗಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಗೊತ್ತಿದ್ರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಅನ್ನು ನೀಡಲಾಗಿತ್ತು ಅನ್ನೋ ಮಾತಿದೆ. ಇದ್ದಿದ್ದು 2 ಬೋಗಿ. 1500 ಮಂದಿಗೆ ಜನರಲ್ ಟಿಕೆಟ್ ಅನ್ನು ಹಂಚಿದ್ದಾರೆ. 2 ಬೋಗಿಯಗೆ 1500 ಮಂದಿ ಹೋಗಬೇಕು ಅಂತಂದರೆ ಸಹಜವಾಗಿ ಅಲ್ಲಿ ಇರುವ ಕೆಪಾಸಿಟಿಗಿಂತ ಹೆಚ್ಚಿನ ಜನರು ನುಗ್ಗುವ ಪಾಸಿಬಿಲಿಟೀಸ್ ಇದೆ ಅನ್ನೋದು ಟಿಕೆಟ್ ಇಶ್ಯೂ ಆದಾಗಲೇ ಗೊತ್ತಾಗಬೇಕಾಗಿತ್ತು. ಅಲ್ಲೂ ನಿರ್ಲಕ್ಷ್ಯ. ಇದರ ಜೊತೆಗೆ ಏಕಕಾಲದಲ್ಲಿ 2 ಟ್ರೈನ್ ಒಟ್ಟೊಟ್ಟಿಗೆ ಆಗಮಿಸಿತು. ಇದು ಇನ್ನೂ ಕನ್ಫ್ಯೂಷನ್ ಜನರಲ್ಲಿ. ಯಾವ ಟ್ರೈನ್ ಪ್ರಯಾಗ್ರಾಜ್ಗೆ ಹೋಗೋದು, ಮತ್ತೊಂದು ಯಾವ ಟ್ರೈನು, ನಾವು ಯಾವ ಟ್ರೈನ್ಗೆ ಹೋಗಬೇಕು, ಯಾವ ಪ್ಲ್ಯಾಟ್ಫಾರ್ಮು, ಈ ಗೊಂದಲ. ಪ್ರಯಾಣಿಕರು ಹೆಚ್ಚಾದರೂ ಕೂಡ ರೈಲ್ವೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋ ಕಾರಣ ಕೂಡ ಹೊರಗೆ ಬರ್ತಾ ಇದೆ. ದುರಂತ ಆಗಿ ಹೋಗಿದೆ. ಇಂಥ ಅವಘಡಗಳು ಮತ್ತಾಗದೇ ಇರೋ ರೀತಿಯಲ್ಲಿ ಆಗಬೇಕು ಅಂದರೆ ಈಗಾದ ತಪ್ಪಿನಿಂದ ಪಾಠ ಕಲಿಲೇಬೇಕು. ಕೇವಲ ರೈಲ್ವೆ ಇಲಾಖೆ ಅಥವಾ ಸ್ಥಳೀಯ ಆಡಳಿತ, ಸರ್ಕಾರಗಳು ಮಾತ್ರ ಅಲ್ಲ, ಜನರೂ ಕೂಡ. ನಮ್ಮ ಪ್ರಾಣದ ರಕ್ಷಣೆಯ ಹೊಣೆ ಮೊದಲು ನಮ್ಮದು, ನಂತರದಲ್ಲಿ ದೂಷಣೆ. ವ್ಯವಸ್ಥೆ, ಸರ್ಕಾರ, ಅಧಿಕಾರಿಗಳು, ಸಿಬ್ಬಂದಿಯವರನ್ನು ದೂಷಣೆ ಮಾಡೋಣ. ಮೊದಲು ನಾವು ಪ್ರಜ್ಞಾವಂತರಾಗಿ ನಮ್ಮ ಪ್ರಾಣದ ರಕ್ಷಣೆ ನಾವು ನೋಡ್ಕೊಳ್ಬೇಕು. ನುಗ್ಗಿದ್ರೆ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಅಲ್ಲಿದ್ದ ಜನರಲ್ಲಿ ವರ್ಕ್ ಆಗಿದ್ದಿದ್ರೆ ಬಹುಶಃ ಅಲ್ಲಾದ ದುರಂತದ ಪ್ರಮಾಣ ಆದರೂ ಕಡಿಮೆ ಆಗಿರ್ತಿತ್ತು. ದುರಂತ ಆಗಿ ಹೋಗಿದೆ. 18 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೀಗ ಪೋಸ್ಟ್ ಮಾರ್ಟಮ್ ಆದ ಅವಘಡದ ಮರಣೋತ್ತರ ಪರೀಕ್ಷೆ ಪ್ರಾರಂಭವಾಗಿದೆ. ತಪ್ಪು ಎಲ್ಲೆಲ್ಲಾಯಿತು, ಯಾರಿಂದ ಆಯಿತು, ಏನೆಲ್ಲ ಕಾರಣದಿಂದಾಗಿ ಎಲ್ಲ ಅವಘಡ ನಡೆದು ಹೋಯಿತು ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಇದೆಲ್ಲದರ ನಡುವೆ, ಅವಘಡಗಳ ನಡುವೆ, ಇಂಥ ದುರಂತ ಘಟನೆ ಆದ ನಂತರದಲ್ಲಿ ಯಾಕೆ ಆಯಿತು ಅನ್ನೋದರ ಕಾರಣ ಹುಡುಕೋ ಪ್ರಕ್ರಿಯೆ ಸಹಜ. ಮುಂದಿಂಥ ದುರಂತಗಳಾಗಬಾರ್ದು ಅಂತಂದರೆ ಯಾಕಾಗಿ ಇಂಥ ಅವಘಡ ಸಂಭವಿಸ್ತು ಅನ್ನೋದರ ಅಸಲಿ ಕಾರಣವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಆದ ಕಾಲ್ತುಳಿತ ಪ್ರಕರಣಕ್ಕೂ ಕೂಡ ಇದೀಗ ಹಲವು ಕಾರಣಗಳು ಹೊರಬರ್ತಾ ಇದೆ. ರೈಲ್ವೆ ನಿಲ್ದಾಣಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರವೇಶ ಮಾಡಿದ್ರು. ಇಲ್ಲೇ ಇತ್ತು ಒಂದು ಅವಕಾಶ ಎಚ್ಚೆತ್ಕೊಳ್ಳಿಕ್ಕೆ. ಯಾವಾಗ ಅಗತ್ಯಕ್ಕಿಂತ, ಈಗ 100 ಜನ ಬರೋ ಜಾಗದಲ್ಲಿ 200 ಜನ ಬಂದ್ರೇ ಅಲರ್ಟ್ ಆಗಬೇಕು ಅಲ್ಲಿನ ಸಿಬ್ಬಂದಿ, ಹಾಗೆ ಅಲ್ಲಿನ ಮ್ಯಾನೇಜ್ಮೆಂಟ್. 200 ಜನ ಬರೋ ಕಡೆಗೆ 500 ಜನ ಬಂದ್ರಂತೂ ಇನ್ನೂ ಹೆಚ್ಚುವರಿಯಾಗಿ ಅಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ, ಅಲ್ಲಿನ ವ್ಯವಸ್ಥೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಳೋದು ಅನಿವಾರ್ಯ. ಆದರೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ನಿನ್ನೆ ಜಮಾವಣೆ ಆಗಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು. ಒಮ್ಮೆಲೆಗೆ ಬಂದವರು ಅಲ್ಲ, ಹಂತ ಹಂತವಾಗಿ ಜನ ಜಾಸ್ತಿ ಆಗ್ತಾ ಹೋದ್ರು. ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ದು ಕೂಡ ಕಾರಣವಾಯ್ತಾ? ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅನ್ನೋದು ತಿಳಿದು ಕೂಡ ನಿರ್ಲಕ್ಷ್ಯ ವಹಿಸಲಾಯ್ತಾ? ಈ ಕಾರಣ ಕೂಡ ಚರ್ಚೆ ಆಗ್ತಾ ಇದೆ. ಕುಂಭಮೇಳಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಉಳಿದಿರೋದು 10 ದಿನ ಅಷ್ಟೆ. 26ನೇ ತಾರೀಕು ಶಿವರಾತ್ರಿ ದಿನ ಈ ಬಾರಿಯ ಕುಂಭಮೇಳದ ಕೊನೆಯ ದಿನ. ಹೀಗಾಗಿ ಬಾಕಿ ಉಳಿದಿರುವ 10 ದಿನದಲ್ಲಿ ಮಹಾ ಕುಂಭಮೇಳಕ್ಕೆ ಭೇಟಿ ನೀಡಿ ಪುಣ್ಯ ಸ್ನಾನ ಮಾಡಬೇಕು ಅನ್ನೋ ಧಾವಂತ ಜನರಿಗೆ. ಹೀಗಾಗಿ ಅದರಲ್ಲೂ ವೀಕೆಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರಯಾಗ್ರಾಜ್ನತ್ತ ಮುಖ ಮಾಡುವ ಸಲುವಾಗೇನೆ ದೆಹಲಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚಿನ ಜನ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ರೈಲು ನಿಲ್ದಾಣದ ಹೊರಗೆ ಒಳಗೆ ಮಿತಿ ಮೀರಿದ ಸಂಖ್ಯೆಯಲ್ಲಿ ಜನ ಇದ್ರು. ಕಂಟ್ರೋಲ್ ಮಾಡಲಿಕ್ಕೆ, ಅಂದರೆ ಜನ ಜಮಾವಣೆ ಆದ ನಂತರದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಹಂತದಲ್ಲಿ ಕಷ್ಟವೇ. ಆದರೆ ನಾನು ಆಗಲೇ ಹೇಳಿದ ಹಾಗೆ ಒಮ್ಮೆಲೆ ಬಂದವರಲ್ಲ ಇವರೆಲ್ಲ, ಒಂದೇ ಸತಿಗೆ ನುಗ್ದವರಲ್ಲ. ಹೀಗಾಗಿ ಯಾವಾಗ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ, ಹೊರಗೂ ಇದ್ದಾರೆ, ಟ್ರಾಫಿಕ್ ಕೂಡ ಹೆಚ್ಚಾಗ್ತಾ ಇದೆ, ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಇನ್ಫ್ಲೋ, ಜನರು ಒಳಗೆ ಬರ್ತಿರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇದನ್ನು ತಿಳಿದ ನಂತರದಲ್ಲಾದರೂ ಬದಲಾವಣೆಯನ್ನು ಮಾಡ್ಕೊಳ್ಬಹುದಾಗಿತ್ತು ಕೆಲವೊಂದಷ್ಟು ಆ ರೈಲ್ವೆ ನಿಲ್ದಾಣದ ಒಳಗಿನ ಕೆಲ ಪ್ರಕ್ರಿಯೆಯಲ್ಲಿ. ಅದಾಗಲಿಲ್ಲ ಅನ್ನೋ ಆರೋಪ ಇದೆ. ಇನ್ನು ಟ್ರೈನ್ ಬರ್ತಾ ಇದ್ದಂತೆ, ರೈಲ್ವೆ ನಿಲ್ದಾಣದ ಒಳಗೆ ಟ್ರೈನ್ ಬರ್ತಾ ಇದ್ದಂತೆ ಏಕಾಏಕಿ ನುಗ್ಗಿದ್ರು ಜನ. ಇಲ್ಲಿ ಜನರ ತಪ್ಪು ಕಾಣುತ್ತೆ. ರಾಜಕೀಯದವ್ರು ಹೇಳ್ತಾರೆ ಜನರ ಮೇಲೆ ಬ್ಲೇಮ್ ಮಾಡೋ ಹಾಗಿಲ್ಲ, ವ್ಯವಸ್ಥೆಯ ಲೋಪ, ಸರ್ಕಾರದ ಲೋಪ, ಕೇಂದ್ರ ರೈಲ್ವೆ ಸಚಿವರು ರಾಜೀನಾಮೆ ಕೊಡಬೇಕು, ಈ ಎಲ್ಲ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದರೂ ಕೂಡ ಹೋದರೆ ಒಂದು ರೈಲು, ಉಳಿದ್ರೆ ಪ್ರಾಣ. ರೈಲು ಹೋದರೆ ಬಸ್ಸಲ್ಲೋ ನಡ್ಕೊಂಡೋ ಇತ್ಯಾದಿ 100 ಮಾರ್ಗ ಪ್ರಯಾಗ್ರಾಜನ ತಲುಪಲಿಕ್ಕೆ. ಒಮ್ಮೆಲೆ ಹೋಗ್ಬಿಡ್ಬೇಕು, ಬಂದಿರೋ ಒಂದು ರೈಲ್ ಒಳಗೆ ನುಗ್ಗಿಬಿಡ್ಬೇಕು. ಇಂಥ ಧಾವಂತ ತಪ್ಪು ಜನರದ್ದಲ್ವಾ?
ನಾವು ಗಮನಿಸ್ತಲೇ ಇದ್ದೀವಿ, ಸೋಷಿಯಲ್ ಮೀಡಿಯಾ ಹಾಗೆ ಮಾಧ್ಯಮಗಳಲ್ಲಿ ಗಮನಿಸ್ತಲೇ ಇದ್ದೀರಿ ಸುದ್ದಿ. ರೈಲ್ಗಳಿಗೆ ಕಲ್ಲು ಹೊಡೆಯೋದು, ಕಿಟಕಿಯನ್ನು ಒಡೆದು ಒಳಗೆ ನುಗ್ಗೋ ಪ್ರಯತ್ನ ಮಾಡೋದು, ಟ್ರೈನಿನ ಇಂಜಿನ್ ಒಳಗೆ ಜನ ಹೋಗ್ತಿದ್ದಾರೆ. ಹೌದು, ಮಹಾಕುಂಭಕ್ಕೆ ಹೋಗಬೇಕು, 144 ವರ್ಷಕ್ಕೊಮ್ಮೆ ನಡೆಯೋದು, ಪುಣ್ಯ ಸ್ನಾನ ಮಾಡಿದ್ರೆ ಪಾಪಕರ್ಮಗಳು ತೊಳೆದು ಹೋಗುತ್ತೆ, ಬದುಕು ಹಸನಾಗತ್ತೆ, ಧಾರ್ಮಿಕ ನಂಬಿಕೆ ಹೌದು. ಆದರೆ ಪ್ರಾಣ ಉಳಿಬೇಕಲ್ಲ. ಪ್ರಾಣಕ್ಕೆ ಸಂಚಕಾರ ಮಾಡಿಕೊಂಡು ಧಾರ್ಮಿಕ ಆಚರಣೆಯಲ್ಲಿ ಭಾಗಿಯಾಗುವಂಥೇಳಿ ಯಾವುದೇ ಧರ್ಮದಲ್ಲೂ ಕೂಡ ಉಲ್ಲೇಖ ಇಲ್ಲ. ಪ್ರಾಣಕ್ಕೆ ಆಪತ್ತನ್ನು ತಂದುಕೊಂಡು ಮಾಡುವ ಧಾರ್ಮಿಕ ಕಾರ್ಯಗಳು ಅಥವಾ ಆರಾಧನೆಗಳು ದೇವರಿಗೂ ಕೂಡ ಮೆಚ್ಚೋದಿಲ್ಲ. ಜನರದ್ದು ಧಾವಂತ, ಜನರದ್ದು ಕೂಡ ಇಲ್ಲಿ ನಿರ್ಲಕ್ಷ್ಯ. ಟ್ರೈನ್ ಬಂತು ಅಂದ ತಕ್ಷಣ ನಾ ಮುಂದು ತಾ ಮುಂದು ಅಂತ ಹೇಳಿ ನುಗ್ಗೋಕ್ ಪ್ರಾರಂಭ ಮಾಡಿದ್ರು ಜನ. ಇನ್ನು ರೈಲ್ವೆ ಇಲಾಖೆಯಿಂದ ಎಡವಟ್ಟಾಯ್ತಾ ಅನ್ನೋ ಪ್ರಶ್ನೆಗೂ ಕೂಡ ಒಂದು ಉತ್ತರ ಬರ್ತಾ ಇದೆ. ಸಾಮಾನ್ಯವಾಗಿ ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ರೈಲು ಬರುತ್ತೆ ಅನ್ನೋ ಅನೌನ್ಸ್ಮೆಂಟ್, ಅದನ್ನು ಗಮನಿಸಿ ಜನ ಆಯಾ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಕಾಯೋದು ಗೊತ್ತೇ ಇದೆ ಪ್ರಕ್ರಿಯೆ. ಆದರೆ ಇಲ್ಲಿ ನಿನ್ನೆ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ರೈಲು ಬರುವ ಅನೌನ್ಸ್ಮೆಂಟನ್ನು ಕೂಡ ತಪ್ಪಾಗಿ ಹೇಳಲಾಗಿತ್ತು ಅನ್ನೋ ಆರೋಪ ಇದೆ. 14ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಪ್ರಯಾಗ್ರಾಜ್ಗೆ ಹೋಗೋ ರೈಲು ಬರುತ್ತೆ ಅನ್ನೋ ಅನೌನ್ಸ್ಮೆಂಟ್, ಆದರೆ ರೈಲು ಬಂದಿದ್ದು 12ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ. ಸಾಮಾನ್ಯವಾಗಿ ಈ ಅನುಭವ ನಿಮ್ಮಲ್ಲಿ ಬಹುತೇಕರಿಗಾಗಿರ್ಬಹುದು. ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ರೈಲಿಗಾಗಿ ಕಾಯ್ತಾ ಇರ್ತೀವಿ, ಅನೌನ್ಸ್ಮೆಂಟ್ ಆಗುತ್ತೆ, ಇಲ್ಲೆಲ್ಲ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಬರುತ್ತೆ ಅಂತ ಹೇಳಿ ಸಹಜವಾಗೇ ಓಡೋಕೆ ಪ್ರಾರಂಭ ಮಾಡ್ತಾರೆ ಜನ, ಎಲ್ಲಿ ರೈಲು ಮಿಸ್ ಆಗಿಬಿಡುತ್ತೋ ಅನ್ನೋ ಕಾರಣಕ್ಕೆ. ಇಲ್ಲೂ ಕೂಡ ಆಗಿದ್ದ ಹಾಗೆ ಅಲ್ಲಿದ್ದಿದ್ದು 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಮಂದಿ. ಅದರಲ್ಲೂ ಆ ರೈಲಿಗಾಗಿ ಕಾಯ್ತಿದ್ದವ್ರು ಸಾವಿರಾರು ಮಂದಿ. ಇದ್ದಕ್ಕಿದ್ದ ಹಾಗೆ ಈ ಪ್ಲ್ಯಾಟ್ಫಾರ್ಮ್ನಿಂದ ಆ ಪ್ಲ್ಯಾಟ್ಫಾರ್ಮ್ 14ರಿಂದ 12ನೇ ಪ್ಲ್ಯಾಟ್ಫಾರ್ಮ್ಗೆ ಓಡೋಕೆ ಶುರು ಮಾಡಿದ್ರು ಜನ. 12ನೇ ಪ್ಲ್ಯಾಟ್ಫಾರ್ಮ್ನತ್ತ ಏಕಾಏಕಿ ನುಗ್ಗಿದ್ರು ಜನ. ಒಬ್ಬರ ಮೇಲೆ ಒಬ್ಬರು ಬಿದ್ದರು, ಎಳೆದಾಡಿದ್ರು, ತಳ್ಳಾಟ, ನೂಕಾಟ. ಜನ ಕೆಳಗೆ ಬಿದ್ದಿದ್ದಾರೆ, ಪ್ಲ್ಯಾಟ್ಫಾರ್ಮಲ್ಲಿ ಕೆಳಗೆ ಬಿದ್ದಿದ್ದಾರೆ. ಮತ್ತೊಬ್ಬರು ಅವ್ರ ಮೇಲೆ ಹತ್ಕೊಂಡು ಹೋಗ್ತಿದ್ದಾರೆ, ಕಾಣಿಸ್ತಿಲ್ಲ, ಅಷ್ಟು ಇಕ್ಕಟ್ಟಿನ ನೂಕುನುಗ್ಗಲು. ಈ ನೂಕುನುಗ್ಗಲಲ್ಲಿ 18 ಮಂದಿ ಪ್ರಯಾಣಿಕರು ಪ್ರಾಣವನ್ನೇ ಕಳ್ಕೊಂಡ್ರು. ಕಡಿಮೆ ಬೋಗಿ, ಮತ್ತೊಂದು ಎಡವಟ್ಟಿದು. ಬೋಗಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಗೊತ್ತಿದ್ರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟನ್ನು ನೀಡಲಾಗಿತ್ತು ಅನ್ನೋ ಮಾತಿದೆ. ಇದ್ದಿದ್ದು 2 ಬೋಗಿ, 1500 ಮಂದಿಗೆ ಜನರಲ್ ಟಿಕೆಟನ್ನು ಹಂಚಿದ್ದಾರೆ. 2 ಬೋಗಿಯಗೆ 1500 ಮಂದಿ ಹೋಗಬೇಕು ಅಂತಂದರೆ ಸಹಜವಾಗಿ ಅಲ್ಲಿ ಇರುವ ಕೆಪಾಸಿಟಿಗಿಂತ ಹೆಚ್ಚಿನ ಜನರು ನುಗ್ಗುವ ಪಾಸಿಬಿಲಿಟೀಸ್ ಇದೆ ಅನ್ನೋದು ಟಿಕೆಟ್ ಇಶ್ಯೂ ಆದಾಗಲೇ ಗೊತ್ತಾಗಬೇಕಾಗಿತ್ತು. ಅಲ್ಲೂ ನಿರ್ಲಕ್ಷ್ಯ. ಇದರ ಜೊತೆಗೆ ಏಕಕಾಲದಲ್ಲಿ 2 ಟ್ರೈನ್ ಒಟ್ಟೊಟ್ಟಿಗೆ ಆಗಮಿಸಿತು. ಇದು ಇನ್ನೂ ಕನ್ಫ್ಯೂಷನ್ ಜನರಲ್ಲಿ. ಯಾವ ಟ್ರೈನ್ ಪ್ರಯಾಗ್ರಾಜ್ಗೆ ಹೋಗೋದು, ಮತ್ತೊಂದು ಯಾವ ಟ್ರೈನು, ನಾವು ಯಾವ ಟ್ರೈನ್ಗೆ ಹೋಗಬೇಕು, ಯಾವ ಪ್ಲ್ಯಾಟ್ಫಾರ್ಮು, ಈ ಗೊಂದಲ. ಪ್ರಯಾಣಿಕರು ಹೆಚ್ಚಾದರೂ ಕೂಡ ರೈಲ್ವೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋ ಕಾರಣ ಕೂಡ ಹೊರಗೆ ಬರ್ತಾ ಇದೆ. ದುರಂತ ಆಗಿ ಹೋಗಿದೆ. ಇಂಥ ಅವಘಡಗಳು ಮತ್ತಾಗದೇ ಇರೋ ರೀತಿಯಲ್ಲಿ ಆಗಬೇಕು ಅಂದರೆ ಈಗಾದ ತಪ್ಪಿನಿಂದ ಪಾಠ ಕಲೀಲೇಬೇಕು. ಕೇವಲ ರೈಲ್ವೆ ಇಲಾಖೆ ಅಥವಾ ಸ್ಥಳೀಯ ಆಡಳಿತ, ಸರ್ಕಾರಗಳು ಮಾತ್ರ ಅಲ್ಲ, ಜನರೂ ಕೂಡ. ನಮ್ಮ ಪ್ರಾಣದ ರಕ್ಷಣೆಯ ಹೊಣೆ ಮೊದಲು ನಮ್ಮದು, ನಂತರದಲ್ಲಿ ದೂಷಣೆ. ವ್ಯವಸ್ಥೆ, ಸರ್ಕಾರ, ಅಧಿಕಾರಿಗಳು, ಸಿಬ್ಬಂದಿಯವರನ್ನು ದೂಷಣೆ ಮಾಡೋಣ. ಮೊದಲು ನಾವು ಪ್ರಜ್ಞಾವಂತರಾಗಿ ನಮ್ಮ ಪ್ರಾಣದ ರಕ್ಷಣೆ ನಾವು ನೋಡ್ಕೊಳ್ಬೇಕು. ನುಗ್ಗಿದ್ರೆ ಏನಾಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಅಲ್ಲಿದ್ದ ಜನರಲ್ಲಿ ವರ್ಕ್ ಆಗಿದ್ದಿದ್ರೆ ಬಹುಶಃ ಅಲ್ಲಾದ ದುರಂತದ ಪ್ರಮಾಣ ಆದರೂ ಕಡಿಮೆ ಆಗಿರ್ತಿತ್ತು. ದುರಂತ ಆಗಿ ಹೋಗಿದೆ. 18 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದೀಗ ಪೋಸ್ಟ್ ಮಾರ್ಟಮ್ ಆದ ಅವಘಡದ ಮರಣೋತ್ತರ ಪರೀಕ್ಷೆ ಪ್ರಾರಂಭವಾಗಿದೆ. ತಪ್ಪು ಎಲ್ಲೆಲ್ಲಾಯಿತು, ಯಾರಿಂದ ಆಯಿತು, ಏನೆಲ್ಲ ಕಾರಣದಿಂದಾಗಿ ಎಲ್ಲ ಅವಘಡ ನಡೆದು ಹೋಯಿತು ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಇದೆಲ್ಲದರ ನಡುವೆ, ಅವಘಡಗಳ ನಡುವೆ